ಲೇಟೆಸ್ಟಾಗಿ ಎಂಟ್ರಿ ಕೊಡಬೇಕು. ಅದಂದರೆ ಏನು ಅಂದರೆ ಸೊ HMP ಅಂದರೆ ಹ್ಯೂಮನ್ ಮೆಟಾನ್ಯೂಮೋನಿಯಾ ವೈರಸ್. ಓಕೆ, ಎಷ್ಟಾಗಿರ್ಬೋದು ಹೇಳಿ? ಇಟ್ ಹರ್ಟ್ಸ್ ಗೈಸ್, ಇಟ್ ಹರ್ಟ್ಸ್. ಎಗ್ ಫ್ರೈಡ್ ರೈಸ್ ಮಾಡ್ತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಸೊ ಇದು ಡೇ 2 ಆಫ್ ಮೈ ಎಕ್ಸಾಮ್. ಅಂದರೆ ಇವತ್ತು ನನಗೆ ಪ್ಯಾಥೋಅನಾಟಮಿ ಎಕ್ಸಾಮ್ ಇದೆ, ಬಟ್ ಅದು ಎಕ್ಸಾಮ್ ಅಲ್ಲ. ಯಾಕೆ ಅಂತ ಹೇಳ್ತೀನಿ. ಏನಂದರೆ ನಮಗೆ ಇದು ಲೈಕ್ ಪ್ಯಾಥೋಅನಾಟಮಿ ಆ್ಯಸ್ ಇಟ್ ಈಸ್ ಅ ಯೂತ್ ಸಬ್ಜೆಕ್ಟ್. ಏನು ಮಾಡಿದ್ರು ಅಂದರೆ ಮಧ್ಯದಲ್ಲಿ 3 ಎಕ್ಸಾಮ್ ಕೊಟ್ಟರು. ಸೊ 3 ಎಕ್ಸಾಮ್ನ ಪಾಸ್ ಮಾಡ್ಕೊಂಡಿರೋರು ಇವತ್ತು ಎಕ್ಸಾಮ್ ಕೊಡೋಂಗಿಲ್ಲ. ಯಾರು ಪಾಸ್ ಮಾಡಿಲ್ಲ ಅವ್ರ ಮಾತ್ರ ಎಕ್ಸಾಮ್ ಕೊಡಬೇಕು. ನಾನು 3 ಎಕ್ಸಾಮು ಪಾಸ್ ಮಾಡಿದ್ದೀನಿ. ಸೊ ಇವಾಗ ಹೋಗಿ ಜಸ್ಟ್ ಲೈಕ್ ರೆಕಾರ್ಡ್ ಬುಕ್ಕಿಗೆ ಮಾರ್ಕ್ಸ್ ಹಾಕ್ಸ್ಬೇಕಷ್ಟೇ. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ ಯೂನಿವರ್ಸಿಟಿಗೆ. ಆ್ಯಂಡ್ ಅದಾದ ನಂತರ ಇವತ್ತು ನಾನು ಗ್ರಾಸರಿ ಶಾಪಿಂಗ್ ಮಾಡೋದಿದೆ. ನಾನು ಅವತ್ತಿನ ಸ್ಟಡಿ ಹಾಲಿಡೇಸ್ ಅಂದ್ಬಿಟ್ಟು ಮನೆ ಬಿಟ್ಟು ಈಚೆ ಹೋಗಿಲ್ಲ ಗೈಸ್, ಮನೆ ಬಿಟ್ಟು ಈಚೆ ಹೋಗಿಲ್ಲ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ಹಂಗೆ ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡು ಬರಬೇಕು. ಏನೇನು ಯಾವ್ಯಾವ ರೇಟ್ ಐತೆ ಅಂತ ನೋಡೋಣ. ಆ್ಯಂಡ್ ಇವಾಗ 2 ಡೇಸ್ ಬ್ಯಾಕ್ ಸ್ನೋ ಆಗಿತ್ತು ಗೈಸ್, ಪುನಃ ಸ್ನೋನೇ ಬಂದಿಲ್ಲ. ನೋಡೋಣ ಯಾವಾಗ ಆಯ್ತಾಯ್ತೋ ಏನೋ ಅಂತ ಗೊತ್ತಾಗಲ್ಲ. ಆಮೇಲೆ ಅದೇ ಇವಾಗ ಚಳಿ ಆಗಿರೋದ್ರಿಂದ ಒಂದೊಂದು ಗ್ರಾಸರೀಸು ಗಗನಕ್ಕೇರಿರುತ್ತೆ ಬೆಲೆ. ಸೊ ನೋಡೋಣ ಏನೇನಿದೆ ಹೆಂಗೆ ಅಂತ. ಇವಾಗ ಗ್ರಾಸರಿ ಶಾಪಿಂಗ್ ಮಾಡಿಕೊಂಡು ಬರಬೇಕು. ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಇಟ್ಸ್ ದಟ್ ದ ವ್ಲಾಗ್. ಗೈಸ್, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಹೋಗಿ ಪಾಸ್ ಆಗಿರೋರೆಲ್ಲ ಮಾರ್ಕ್ಸ್ ಹಾಕ್ಕೊಂಡು ವಾಪಸ್ ಬರ್ತಾವ್ರೆ. ನಾನು ಇವಾಗ ಹೋಗ್ತಾಯಿದ್ದೀನಿ ಗೈಸ್. ಅದು ಡೈಲಿ ಸ್ಟಡಿ ಹಾಲಿಡೇಸಲ್ಲಿ ಲೇಟಾಗಿ ಎದ್ದು ಅಭ್ಯಾಸ ಆಗಿಬಿಟ್ಟು ಇವತ್ತು ಲೇಟಾಗಿ ಎದ್ದಿದ್ದೀನಿ ನಾನು. ಎದ್ಬಿಟ್ಟು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಬರೋದು ಲೇಟಾಯಿತು. ಇಟ್ಸ್ ಓಕೆ, ನಾನು ಇವಾಗ ಹೋಗ್ತೀನಿ ಗೈಸ್. ಲೇಟೆಸ್ಟಾಗಿ ಎಂಟ್ರಿ ಕೊಡಬೇಕು. ಗೈಸ್, 6th ಆಫ್ ಜನವರಿವರೆಗೂ ಯಾರೂ ಓಡಾಡ್ತಿರ್ಲಿಲ್ಲ ಗೈಸ್, ಖಾಲಿ. ಇವಾಗ 6th ಆಯ್ತು ಅಂದರೆ ಕ್ರಿಸ್ಮಸ್ ಆಯ್ತು ಇವರಿಗೆ 6th. ಸೊ ಇವಾಗ ಪುನಃ ನಾರ್ಮಲ್ ಆಯಿತು. ಅಂದರೆ ಪುನಃ ಜನಗಳೆಲ್ಲ ಓಡಾಡೋಕ್ಕೆ ಸ್ಟಾರ್ಟ್ ಮಾಡೋರೆ. ಪುನಃ ಟ್ರಾಫಿಕ್ಕು, ಪುನಃ ಅದೇ ಗತಿ. ಸೊ ಗೈಸ್, ಈಗ ಎಲ್ಲ ಕಡೆ HMPV ವೈರಸ್ ಚೀನಾದಲ್ಲಿ ಬಂದಿದೆ. ಇವಾಗ ಬೆಂಗಳೂರಲ್ಲೂ ಕೇಸಸ್ ಬಂದಿದೆ. ಆ್ಯಂಡ್ 2001 ಐಡೆಂಟಿಫೈ ಆಗಿತ್ತು. ಆ್ಯಂಡ್ ಅದು ಸ್ಪ್ರೆಡ್ ಆಗ್ತಿಲ್ಲ, ಅದೇನು ಕ್ರೋನಿಕ್ ಅಲ್ಲ, ಎಷ್ಟೊಂದು ಡಿಸ್ಕಷನ್ಸ್ ನಡೀತಿದೆ. ಸೊ ವಾಟ್ ಎವರ್, ನಾನೇನು ಹೇಳ್ತೀನಿ ಅಂದರೆ ಫಸ್ಟು ಅದಂದರೆ ಏನು ಅಂದರೆ ಸೊ HMP ಅಂದರೆ ಹ್ಯೂಮನ್ ಮೆಟಾನ್ಯೂಮೋನಿಯಾ ವೈರಸ್. ಸೊ ಅದೇನು ಅಂತಂದರೆ ಅದ್ರ ಹೆಸರಲ್ಲೇ ಇದೆ ನ್ಯೂಮೋನಿಯಾ ಅಂತ. ಸೊ ಅದು ನ್ಯೂಮೋನಿಯಾನ ಕಾಸ್ ಮಾಡುತ್ತೆ. ಅಂದರೆ ನಮ್ಮ ಶ್ವಾಸಕೋಶಕ್ಕೆ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ ನನ್ನ ಲಂಗ್ಸಿಗೆ. ಸೊ ಅದರಿಂದ ನಮ್ಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಇದು ಲಕ್ಷಣಗಳೇನೇನಂದರೆ ನಾರ್ಮಲಾಗಿ ಕೆಮ್ಮು, ಶೀತ, ನೆಗಡಿ, ಜ್ವರ ಅದರಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಅದು ಲೈಕ್ ವಿಂಟರ್ ವೈರಸ್ ಅಂತ ಕರೀತಾರೆ. ಅಂದರೆ ನಾರ್ಮಲ್ ಫ್ಲೂ ಮತ್ತು ಇನ್ಫ್ಲೂಯೆನ್ಸಾ ವೈರಸ್ ಜೊತೆ ಬರುವಂಥ ವೈರಸ್ ಅಂತ ಹೇಳ್ತಾರೆ. ಸೊ ವಾಟ್ ಎವರ್, ಇವಾಗ ಅದು ಸ್ಪ್ರೆಡ್ ಆಗ್ತಿದೆಯೋ ಇಲ್ವೋ, ಇಲ್ಲ 1 ಕೇಸ್ ಬಂದಿದೆಯೋ, ಸೊ 1 ಕೇಸಿಂದ ಅದು 100 ಕೇಸಸ್ವರೆಗೂ ಹೋಗ್ಬೋದು. ಸೊ ನಮ್ಮ ಪ್ರಿವೆನ್ಷನ್ ನಮಗೆ ಮುಖ್ಯ. ಸೊ ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಮತ್ತು ಕ್ರೌಡ್ ಇರೋ ಜಾಗದಲ್ಲಿ ಸೇರ್ಕೊಬೇಡಿ. ಆ್ಯಂಡ್ ಸ್ವಲ್ಪ ಲೈಕ್ ಪಬ್ಲಿಕ್ಕಲ್ಲಿ ಓಡಾಡೋದನ್ನು ನಿಲ್ಲಿಸಿ, ಮತ್ತು ಹೆಲ್ತಿ ಫುಡ್ನ ಕನ್ಸ್ಯೂಮ್ ಮಾಡಿ. ಸ್ಟೂಡೆಂಟ್ಸ್ ಚೈನಾದಲ್ಲೂ ಇದ್ದಾರೆ. ಆ್ಯಂಡ್ ಸ್ವಲ್ಪ ಜನ ಕರ್ನಾಟಕದವರು, ಸೊ ಎಷ್ಟೊಂದು ಜನ ಇದ್ದಾರೆ. ಸೊ ಅವ್ರೇನು ಹೇಳ್ತಿದ್ದಾರೆ, ಇಲ್ಲೆಲ್ಲ ನಾರ್ಮಲ್ ಇದೆ, ಸೊ ಏನೂ ಆಗಿಲ್ಲ ಅಂತ. ಬಟ್ ನಮ್ಮ ನ್ಯೂಸಲ್ಲಿ ಏನು ತೋರಿಸ್ತಿದೆ, ಸೊ ಅಲ್ಲೆಲ್ಲ ಫುಲ್ ಕ್ರೋನಿಕ್ ಆಗಿದೆ ಅಂತ ತೋರಿಸ್ತಿದೆ. ಸೊ ವಾಟ್ ಎವರ್, ನಮ್ಗೆ ಇವಾಗ ಅಲ್ಲೇನಾಗಿದೆ ಇಲ್ಲೇನಾಗಿದೆ ಏನೂ ಬೇಕಾಗಿಲ್ಲ. ಸೊ ಇವಾಗ ಅದು ನಮ್ಗೆ ಬಂದಿದೆ ಅಂತ ನಮ್ಗೆ ಹೇಳಿದ್ದಾರೆ ಅಂದರೆ ನಾವು ಅದಕ್ಕೆ ಪ್ರಿಕಾಷನ್ಸ್ ತಗೊಳ್ಳೋಣ, ಸ್ವಲ್ಪ ಹೆಲ್ತಿಯಾಗಿರೋಣ, ಆ್ಯಂಡ್ ಮಾಸ್ಕ್ ಯೂಸ್ ಮಾಡೋಣ. ಸೊ ಇದು ಮೇನಾಗಿ ರೆಸ್ಪಿರೇಟರಿ ಸೆಕ್ರೀಷನ್ಸ್ ಮತ್ತು ಕಂಟ್ಯಾಮಿನೇಟೆಡ್ ಫುಡ್ ಆ್ಯಂಡ್ ವಾಟರಿಂದ ಸ್ಪ್ರೆಡ್ ಆಗಿರೋದ್ರಿಂದ ಎಲ್ಲ ಹೈಜೀನ್ ಮೇಂಟೈನ್ ಮಾಡೋಣ ಅಂತ ಹೇಳ್ತೀನಿ. ಸೊ ಎಲ್ಲರೂ ಮನೇಲಿ ಸೇಫಾಗಿರಿ, ನಿಮ್ಮ ಫ್ಯಾಮಿಲಿ ಫುಲ್ ಸೇಫಾಗಿರಲಿ. ಆ್ಯಂಡ್ ಎಲ್ಲ ಪ್ರಿಕಾಷನ್ಸ್ನ ಮೊದಲೇ ತಗೊಂಡ್ರೆ ನಾವು ಮುಂದೆ ಆಗೋದನ್ನ ತಡಿಬೋದು ಅಂತ ಅಷ್ಟೇ. ಸೊ ಗೈಸ್, ನಾವು ಬಂದಿದ್ದೀವಿ ಕಾಲೇಜಿಗೆ. ಆದರೆ ಏನಂದರೆ ಅವ್ರು ಇದೇ ಮಾಡ್ತಿಲ್ಲ ಗೈಸ್. ಏನದು ಅಂದರೆ ಎಕ್ಸಾಮ್ ಯಾರ್ಯಾರು ಕೊಡಬೇಕು ಅವ್ರಿಗೆ ತೊಗೊತಿದ್ದಾರೆ ಎಕ್ಸಾಮು. ನಾವು ಮಾರ್ಕ್ಸ್ ಹಾಕ್ಸ್ಕೊಳ್ಳೋರಿಗೆ ಒಳಗಡೆ ಬಿಡ್ತಿಲ್ಲ. ನಮ್ಗೆ ತುಂಬಾ ಕೆಲಸ ಇದೆ. ನೆಕ್ಸ್ಟ್ ಟೋಪೋಗ್ರಫಿ ಎಕ್ಸಾಮ್ ಓದಬೇಕು ಬೇರೆ. ಇಲ್ಲ ನೋಡಿ, ನನಗಿಂತ ಬೇಗ ಬಂದು ಅಕ್ಕ ನನಗಿಂತ ಬೇಗ ಬಂದಳು. ಬಟ್ ನನಗಿಂತ ಬೇಗ ಬಂದು ನೋ ಯೂಸ್, ಅವಳು ವೆಯ್ಟ್ ಮಾಡಬೇಕು. ನನ್ನ ಪಾಸ್ಪೋರ್ಟ್ ಆ್ಯಂಡ್ TRC ಸಿಕ್ತು. ನಾನು ಇಂಡಿಯಾಗೆ ಬರ್ತಾಯಿದ್ದೀನಿ.
ಇವಾಗಲ್ಲ ಗೈಸ್, ಇನ್ನು 6 ತಿಂಗಳು ಬಿಟ್ಕೊಂಡು ಬರ್ತೀನಿ. ಆ್ಯಂಡ್ ಏನಂದರೆ ಎಕ್ಸ್ಟೆನ್ಷನ್ ಮಾಡ್ಸೋಕ್ಕೆ ಕೊಟ್ಟಿದ್ವಿ. ಸೊ ಅದನ್ನು ಇವಾಗ ಕಾಲೇಜಿಂದ ವಾಪಸ್ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಗ್ರಾಸರಿ ಶಾಪಿಂಗ್ ಹೋಗ್ತಾಯಿದ್ದೀನಿ ಗೈಸ್, ಗ್ರಾಸರಿ ಶಾಪಿಂಗ್. ಸೊ ಗೈಸ್, ನಾನು ಸಿಟಿ ಮಾಲಿಗೆ ಬಂದೆ. ಇವಾಗ ಏನೇನು ಎಷ್ಟೆಷ್ಟಿದೆ ಅಂತ ನೋಡಿ ತೊಗೊಬೇಕು ಆ್ಯಂಡ್ ನಿಮಗೆ ತೋರಿಸ್ತೀನಿ ಕೂಡ. ಸೊ ಕ್ಯಾರೆಟು ಕೆ ಜಿ ಎಷ್ಟಿದೆ ಅಂತ ಅಂದರೆ 275 ಗ್ರಾಮ್ಸ್, ಅಂದರೆ ನಿಯರ್ಲಿ ಲೈಕ್ 55 to 60 rupees ಇದೆ. ನೋಡ್ಬಿಟ್ಟು ತೊಗೊಬೇಕು. ಆ್ಯಂಡ್ ಗೈಸ್, ಬೀಟ್ರೋಟು 30 rupees ಇದೆ ಕೆ ಜಿ. ಗೈಸ್, ಇದು ಲೈಕ್ ಏನಂತಾರೆ, ಪಂಪ್ಕಿನ್ ಬಂದು 20 rupees ಅಲ್ಲ 30-40 rupees ಇದೆ ಗೈಸ್ ಇದು ಕೆ ಜಿ. ಈ ಥರನೂ ಇಟ್ಟಿದ್ದಾರೆ, ನಾವು ಈ ಥರನೂ ತೊಗೊಬೋದು. ಇದು ನೋಡಿ ಗೈಸ್, ಕ್ಯಾಬೇಜ್ 20 rupees ಅಷ್ಟೇ ಕೆ ಜಿ. ಆನಿಯನ್ 70 rupees ಇದೆ. ಆ್ಯಂಡ್ ಇದೆಲ್ಲ ಪಿಕ್ ಮಾಡ್ಕೊಂಡು ತೊಗೊಬೇಕು. ಆ್ಯಂಡ್ ಪೊಟ್ಯಾಟೊ ಬಂದು ಇಲ್ಲಿ 50 rupees ಇದೆ. ನಾನು ಹೊರಗಡೆ ತೊಗೊತೀನಿ, ಹೊರಗಡೆ ಇನ್ನೂ ಕಡಿಮೆಗೆ ಸಿಗುತ್ತೆ. ಸೊ ಇವಾಗ ಬೇರೆ ಬೇರೆ ಏನೇನೋ ತೊಗೊಬೇಕು, ಹೋಗೋಣ. ನಾನು ಇಷ್ಟು ತೊಗೊಂಡಿದ್ದೀನಿ ಈಗ. ಅಂದರೆ ಸ್ವಲ್ಪ ಮಾಗಿರೋದೆಲ್ಲ ಹಿಂಗೆ ಇಟ್ಟಿರ್ತಾರೆ ಗೈಸ್, ಅಂದರೆ ಸ್ವಲ್ಪ ಫ್ರೂಟ್ಸ್ ಎಲ್ಲ, ಬಟ್ ಇದು ಚೆನ್ನಾಗೇ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಡಿಸ್ಕೌಂಟ್ ಇಟ್ಟಿರ್ತಾರೆ. ಇದಕ್ಕೇ ಬಾಳೆಹಣ್ಣಿಗೆ ಕೆ ಜಿ 100 rupees ಅಂತೆ ಗೈಸ್. ನಾನು ತೊಗೊಂಡೆ, 2ಕ್ಕೆ 50 rupees ಹಾಕಿದ್ರು. ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ವಾಪಸ್ ಇಟ್ಬಿಟ್ಟೆ. ನಾನು ಇಷ್ಟು ತೊಗೊಂಡಿನಿ. ಈಗ ಟೊಮೆಟೊ ಡಿಫಿಷಿಯನ್ಸಿ ಅಂತ ಹೇಳಿದ್ನಲ್ವ ಗೈಸ್, ಅದಕ್ಕೆ ಇವಾಗ ಟೊಮೆಟೊ ಪ್ಯೂರಿ ತೊಗೊತಿದ್ದೀನಿ ಗೈಸ್. ಸೊ ಇದಾದರೆ ಎಂತಕ್ಕಾದ್ರೂ ಹಾಕೊಬೋದು, ಅದಕ್ಕೆ ಯಾವ್ದು ತೊಗೊಳ್ಳಿ ಅಂತ ನೋಡ್ತಾ ಇದ್ದೀನಿ. ನಿಮಗೆ ಎಣ್ಣೆ ಬೆಲೆ ನೋಡ್ತೀನಿ, ಇಲ್ಲಿ ನೋಡಿ, 1 ಲೀಟ್ರಿಗೆ 160 rupees ಗೈಸ್. ನಿಜ 100 and 120 ಹಂಗಿತ್ತು, ಇವಾಗ ಫುಲ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ನಾನು ಬೇರೆ ಕಡೆ ಝೋಕಲ್ಲಿ ಇನ್ನೂ ಕಡಿಮೆಗೆ ಸಿಗುತ್ತೆ, ಅಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ತೊಗೊತಿಲ್ಲ. ಸೊ ಗೈಸ್, ಫೈನಲ್ ನಾನು ಸಿಟಿ ಮಾಲಿಂದ ಹೊರಗಡೆ ಬಂದೆ. ಆ್ಯಂಡ್ ಅಲ್ಲಿ ಕೆಲವೊಂದು ಸಿಗಲಿಲ್ಲ. ನಾನು ಹೇಳ್ದಾಗೆ ಇಲ್ಲಿ ಲೈಕ್ ಜನವರಿ 10th ಏನೋ ಅಷ್ಟೊಂದು ಎಲ್ಲ ಸಪ್ಲೈ ಎಲ್ಲ ನಡೆಯಲ್ಲ, ಎಲ್ಲ ಕ್ರಿಸ್ಮಸ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಸೊ ಇವಾಗ ಅಲ್ಲಿ ಸಿಗದೆ ಇರೋದು, ಅಲ್ಲಿ ಮಿಸ್ ಮಾಡಿರೋದೆಲ್ಲ ಝೋಕ್ ಮತ್ತು ಬೇರೆ ಮಾರ್ಟಲ್ಲಿ ತೊಗೊಂಡು ಹೋಗಬೇಕು. ಮೆಟಾಕ್ಸ್, ಚಿನ್ನಾರ್ ಅಂತ ಬೇರೆ ಬೇರೆ ಮಾರ್ಟ್ಗಳಿದೆ, ಅಲ್ಲೆಲ್ಲ ತೊಗೊಂಡು ಹೋಗಬೇಕು. ಐ ಆಮ್ ಗೋಯಿಂಗ್ ನಾವು ಗೈಸ್. ಎಲ್ಲ ಕಡೆ ತೊಗೊಂಡು ಇವಾಗ ಒಂದು ಚಿನ್ನಾರ್ ಮಾರ್ಟಿಗೆ ಬಂದಿದ್ದೀನಿ. ಇದು ಲಾಸ್ಟ್ ಮಾರ್ಟ್. ನಾನು ಆಗಲ್ಲ ಗೈಸ್, ಮನೆಗೆ ಹೋಗಬೇಕು. ಸೊ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗೋಣ ಗೈಸ್. ನಾನು ಇಷ್ಟು ಗ್ರಾಸರೀಸ್ ತಂದಿದ್ದೀನಿ, ನೋಡ್ಕೊಂಬಿಡಿ ಏನೇನು ತಂದಿದ್ದೀನಿ ಅಂತ. ಇಷ್ಟಕ್ಕೆ ಎಷ್ಟಾಗಿರ್ಬೋದು ಹೇಳಿ? ಇಷ್ಟಕ್ಕೆ ನಿಯರ್ಲಿ 1800 rupees ಆಗಿದೆ ಗೈಸ್. ವಿಂಟರ್ ಬಂದರೆ ನಮ್ಮ ಕತೆಗಳೇ ಇಷ್ಟು ಗೈಸ್. ಇಷ್ಟಕ್ಕೆ 1800 rupees. ಇಟ್ ಹರ್ಟ್ಸ್ ಗೈಸ್, ಇಟ್ ಹರ್ಟ್ಸ್. ಅದ್ರ ಜೊತೆ ನಾನು ಸ್ನ್ಯಾಕ್ಸ್ ಕೂಡ ತೊಗೊಬಂದಿದ್ದೀನಿ, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಂದಿದ್ದೀನಿ. ಹಾಲು ಬೇಕೇ ಬೇಕು ಆಬ್ವಿಯಸ್ಲಿ. ಹಾಲಿಗೆ ಎಷ್ಟು ಗೊತ್ತಾ? 100-120 ಲೀಟರ್. ದಿಸ್ ಇಸ್ ಮೈ ಲೈಫ್ ಗೈಸ್. ಲೈಫ್ ಇನ್ ಅಬ್ರಾಡ್ ಅಂದರೆ ಇದೆ. ಸೊ ಗೈಸ್, ನಾನು ಮನೆಗೆ ಬಂದೆ. ನನಗಂತೂ ತುಂಬಾ ಹೊಟ್ಟೆ ಹಸ್ತಿದೆ, ಅದಕ್ಕೆ ಅಡುಗೆ ಮಾಡಬೇಕು. ಆ್ಯಂಡ್ ಏನು ಮಾಡ್ತಿದ್ದೀನಿ ಅಂದರೆ ಎಗ್ ಫ್ರೈಡ್ ರೈಸ್ ಮಾಡ್ತಿದ್ದೀನಿ. ಸೊ ರೈಸ್ ಇಟ್ಟಿದ್ದೀನಿ ಎಲೆಕ್ಟ್ರಿಕ್ ಕುಕ್ಕರಲ್ಲಿ. ಸೊ ನಾರ್ಮಲಾಗಿ ಏನೇನು ಬೇಕು, ಕ್ಯಾರೆಟ್ಸ್ ಮತ್ತು ಕ್ಯಾಬೇಜ್ ಮತ್ತು ಎಗ್, ಚಿಲ್ಲಿ, ಆನಿಯನ್ ಅದೇ ಕಟ್ ಮಾಡ್ತಿದ್ದೀನಿ ಈಗ. ಆಕಾಶದಲ್ಲಿ ದೀಪವಾದೆ, ಇರುವಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೆ ಮಾಧುರ್ಯವಾದೆ, ಓರೆತಾಳೆ ನಾನು ಕಲಿಯಲು ಸಿಕ್ಕರೆ ನನ್ನದನ್ನು ಪ್ರತಿ ಕ್ಷಣ ಜೊತೆಯಾಗಿರು.
ಸೊ ಗೈಸ್ ನಾನೆಲ್ಲ ಕಟ್ ಮಾಡಿದ್ದೀನಿ. ಆನಿಯನ್ಸ್, ಕ್ಯಾರೆಟ್ಸ್ ಮತ್ತು ಕ್ಯಾಬೇಜ್ ಮತ್ತು ಚಿಲ್ಲಿ ಮತ್ತು ನಾನು ಟೊಮ್ಯಾಟೊ ಇಲ್ಲ, ಸೊ ಟೊಮ್ಯಾಟೊ ಪ್ಯೂರಿ ಯೂಸ್ ಮಾಡ್ತಿದ್ದೀನಿ. ಯಾ ಗೈಸ್, ಇಟ್ಸ್ ಲುಕಿಂಗ್ ಸೋ ಡೆಲಿಷಿಯಸ್ ಗೈಸ್, ಸೋ ಡೆಲಿಷಿಯಸ್. ಇವಾಗ ರೈಸ್ ಮಿಕ್ಸ್ ಮಾಡಬೇಕು. ಇಟ್ಸ್ ಲುಕಿಂಗ್ ಸೋ ಡೆಲಿಷಿಯಸ್ ಗೈಸ್, ಇಟ್ ಈಸ್ ಪ್ರಿಟಿ ಡೆಲಿಷಿಯಸ್ ಗೈಸ್, ಸೀರಿಯಸ್ಲಿ. ನಾನು ಬಾಸ್ಮತಿ ರೈಸ್ ಯೂಸ್ ಮಾಡ್ಕೊಂಡು ಮಾಡಿದ್ದು ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿದೆ ಗೈಸ್, ನನಗೇನೋ ಒಂದು ಸಕ್ಕತ್ತಿದೆ. ಆ್ಯಂಡ್ ಇವಾಗ ನಾವು ಬಿಗ್ ಬಾಸ್ ನೋಡ್ತಿದ್ದೀವಿ. ಸೊ ನೀವು ಬಿಗ್ ಬಾಸ್ ನೋಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ, ಆ್ಯಂಡ್ ಯಾರು ವಿನ್ ಆಗಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಇವಾಗ ಮೋಸ್ಟ್ ಐಪ್ ಮೊಮೆಂಟಲ್ಲಿದ್ದೀವಿ. ಯಾ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.